ದೇಶವನ್ನು ಕಾಪಾಡ್ತೀನಿ ಅಂತ ಹೇಳ್ತಾರಲ್ಲ, ಅದು ಯಾರಲ್ಲಿ ಬರಲು ಸಾಧ್ಯ? ಸಾರ್ವತ್ರಿಕರಲ್ಲಿ ಒಬ್ಬರಲ್ಲಿ ಮಾತ್ರ ವಿಚಾರ. ಇವಾಗ ಯಾರು ಸಹ ಮಕ್ಕಳಲ್ಲಿ ನಾವು ನೋಡಿ, ನಮ್ಮ ಮನೆಗಳಲ್ಲಿ ಏನಾಗ್ತದೆ ಅಂತಂದ್ರೆ, ದಿನ ಬೆಳಗ್ಗೆ ಇದ್ರೆ ಶಾಲೆಗೆ ಹೋಗು ಇಷ್ಟೇ ವಾತಾವರಣ ಆಗ್ತದೆ. ಆಟ ಆಡೋದು ಸಹ ಹೊರಗಡೆ ಬಿಡ್ತಾ ಇಲ್ಲ. ಹಿಂದೆ ಎಲ್ಲಾ ಕಡೆ ಆಟ ಆಡೋದಾಯಿತು, ಓಡಾಟ ಆಯಿತು, ಎಲ್ಲಾ ತರದಿತ್ತು. ಆದರೆ ಈಗ ಏನಾಗಿ 4 ಗೋಡೆಗಳ ಮಧ್ಯೆ ಜೀವನ ಮಾಡುವಂತ ಪರಿಸ್ಥಿತಿಗಳ ಮಕ್ಕಳನ್ನು ತಂದಿದ್ದೇವೆ. ಯಾರು ಸಹ ದೇಶಾಭಿಮಾನ ಇಲ್ಲ. ಏನಾಗಿದೆ ಅಂತಂದ್ರೆ ಮನೆ ಮಾಡ್ತೀವಿ, ಓದಬೇಕು, ಕೆಲಸಕ್ಕೆ ಹೋಗ್ಬೇಕು, ಒಂದಷ್ಟು ದುಡಿಬೇಕು, ಸಂಬಳ ಮಾಡಬೇಕು, ಒಂದಷ್ಟು ದುಡ್ಡು ಮಾಡಬೇಕು. ದುಡ್ಡು ಮಾಡಿದ್ರೆ ಅವನೇ ಶ್ರೀಮಂತ ಆಗ ಸಾಕು, ನಾನು ಚೆನ್ನಾಗಿದ್ರೆ ಸಾಕು, ನನ್ನ ಹೆಂಡತಿ ಚೆನ್ನಾಗಿದ್ರೆ ಸಾಕು, ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂತ ಈ ಮಟ್ಟಿಗೆ ಆದರೆ ದೇಶದ ರಕ್ಷಣೆ ಮಾಡೋರು ಯಾರು? ಇವರಿಗೆ ಸಂಬಳ ಕೊಡ್ತಾರೆ, ಅವರು ಸಂಬಳ ಗೌರ್ಮೆಂಟ್ ಸ್ಯಾಲರಿ ಕೊಡ್ತಾರೆ, ಗೌರ್ಮೆಂಟ್ ಅವ್ರು ಮಾಡ್ತಾರೆ ಬಿಡ್ತಾರೆ. ನಾಳೆ ದಿವಸ ಯೋಜನೆಯಾದ್ರು ಕೈ ಕಟ್ಟಿ ಕೊಡ್ತಾರೆ, ನಾವೆಲ್ಲ ಎಲ್ಲಿರ್ತೀವಿ ಅಂತ ಸ್ವಲ್ಪ ಕುತ್ಕೊಂಡು ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬರ ಒಂದು ಜೀವನ ಚರಿತ್ರೆ, ಭಗತ್ ಸಿಂಗ್ ಆಗಲಿ, ಸಾವರ್ಕರ್, ಅನೇಕ ಶಿವಾಜಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇತರರನ್ನು ಮಾತಾಡ್ತಾ ಹೇಳ್ತಾ ಇದ್ರು, ಹೊರಗಡೆ ಬ್ರಿಟಿಷರು ನಮಗೆ ತೊಂದರೆ ಕೊಟ್ಟರು ಅನ್ನೋದಕ್ಕಿಂತ ನಮ್ಮಲ್ಲಿ ಇರೋರೇ ನಮಗೆ ಮೊದಲು ಅಡಿಪಾಯ ಹಾಕಿದ್ರು ಅಂತ ಹೇಳಿ ಮಾತಾಡ್ತಾರೆ. ಮುಂದೆ ಪ್ರಸ್ತಾಪ ಮಾಡೋದು. ಆದರೆ ಅವೆಲ್ಲ ಯೋಚನೆ ಮಾಡಬೇಕು. ನಮ್ಮಲ್ಲಿ ಇರುವಂತಹ ಹಿಂದುತ್ವ, ಮಾತಾಡ್ತಾ ಸಿಕ್ಕ ಧರ್ಮ, ಈ ಪರಿಸರ ಧರ್ಮ ಎಲ್ಲವನ್ನೂ ಸಹ ಹೇಳು, ಅದನ್ನು ಬಿಡಿಸಿಡಬೇಕಾದಂಥ ಪರಿಸ್ಥಿತಿ ಹಿಂದುಗಡೆಗೆ ಮುಂದೆ ನೋಡ್ತಾ ಇದೆ. ಇವತ್ತು ವೈದ್ಯರ ಮುಂದೆ ಕೂತಿದ್ದಾರೆ. ನನಗೆ ಆದಂಥ ಅನುಭವ ಅಂದರೆ, ನಾನು SLC ಮುಗಿಸ್ಕೊಂಡು ಒಂದು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ನನ್ನ ತಾತನಿಗೆ ಹುಷಾರಿರಲ್ಲ. ನಾನು ಬೆಂಗಳೂರು ESI ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಹೊರಗಡೆ ಬರಬೇಕು, ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಗಡೆ ಬರಬೇಕಾದ್ರೆ ಏಸು ತಿಳಿಸ್ತಾರೆ, ಕೈಗಳು ಓದಿ ಅಂತ ಕೈ ಕೊಡ್ತಾರೆ. ನಿಮ್ಮ ಮುಂದೆ ಏಸು ಇದ್ದಾನೆ, ಏಸು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ, ಈ ಬೈಬಲ್ ಪುಸ್ತಕ ನೀವು ಓದ್ತಾ ಇದ್ರೆ ನಿಮ್ಮ ತಾತ ಆರೋಗ್ಯ ಆಗ್ತದೆ ಅಂತ ಹೇಳಿ ಕಳಿಸ್ತಾರೆ. ಅಂದರೆ ಅವರೆಲ್ಲೂ ನಾವು ಎಲ್ಲೂ ಬೇರೆ ದೇಶಕ್ಕೆ ಹೋಗಿಲ್ಲ, ಬೇರೆ ರಾಜ್ಯಕ್ಕೂ ಸಹ ಹೋಗಿಲ್ಲ. ಕರ್ನಾಟಕದಲ್ಲಿ ಅದೇ ಬೆಂಗಳೂರು ESI ಆಸ್ಪತ್ರೆ ಮಾತಿದೆ. ನಾವೆಲ್ಲ ಯೋಚನೆ ಮಾಡಿದೆ, ನಾವೆಲ್ಲ ಎಲ್ಲಿ ಹೋಗಿದ್ದೇವೆ, ನಮ್ಮ ಗ್ರಂಥಗಳ ರಾಮಾಯಣ ಮಹಾಭಾರತ ಅಂತ ನಿಮಗೆ ಹೇಳ್ತೀವಿ, ಅದು ಹೇಳೋದಷ್ಟೇ ಆಗಿದೆ. ಅದನ್ನು ಓದಿ ಅದರ ಅರ್ಥ ಮತ್ತು ಅದರ ತಾತ್ಪರ್ಯವನ್ನು ತಿಳ್ಕೊಳ್ಳೋದ್ರಲ್ಲಿ ನಾವೆಲ್ಲ ಏನಾಗಿದೆ, ವಿಫಲರಾಗಿದೆ. ನಾವೆಲ್ಲ ಏನು ಮಾಡ್ತೀವಿ, PCM ಇವು ಮಕ್ಕಳಿಗೆ ಸೈನ್ಸು, ಕಾಮರ್ಸ್ ಅಂತ ಹೇಳಿ ಕೊಡುವುದು, ಇವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಯಾವ ರೀತಿ ಶಿಕ್ಷಣ, ಯಾವ ರೀತಿ ಸಂಸ್ಕಾರವನ್ನು ಕೊಡಬೇಕು ಅನ್ನೋದನ್ನು ನಾವೆಲ್ಲ ಏನು ಮಾಡಿದ್ವಿ, ಕೈ ಬಿಡ್ತೀವಿ. ಇದರಿಂದ ಏನಾಗ್ತದೆ, ದೇಶ ಪ್ರೇಮ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾವತ್ತು ಯಾವ ಮನುಷ್ಯನಿಗೆ ಕಷ್ಟದಲ್ಲಿ ಸಿಲುಕಿಕೊಂಡಾಗ ನಾವು ಹೊರಗಡೆ ಬರಬೇಕು ಅಂತ ತಪ್ಪಿಸಲ್ಲ, ಆತನಿಗೆ ದೇಶ ಪ್ರೇಮ ಅನ್ನೋದು ಏನು ಅನ್ನೋದು ಗೊತ್ತಾಗ್ತದೆ. ಆದರೆ ನಾಲ್ಕು ಎಲ್ಲಾ ಸೌಲಭ್ಯ ಕೊಟ್ಟಾಗ ಏನಾಗ್ತದೆ ಗೊತ್ತಾ, ಐಷಾರಾಮಿ ಜೀವನಕ್ಕೆ ಹೋದಾಗ ಯಾವ ದೇಶಕ್ಕೆ ನನಗೆ ಆಗಬೇಕು, ಯಾವ ದೇಶಕ್ಕೆ ನನಗೆ ಆಗಬೇಕು, ಯಾವ ನನಗೆ ಆಗಬೇಕು ಅನ್ನೋ ಪರಿಸ್ಥಿತಿಗೆ ಇವತ್ತು ಮನುಷ್ಯರು ಬರಲು ಸಾಧ್ಯ ಆಗ್ತದೆ. ದಯಮಾಡಿ ಅದನ್ನು ಯಾರೂ ಸಹ ಮಾಡಬಾರದು. ನಿಜಕ್ಕೂ ಒಂದಷ್ಟು ಉತ್ಸಾಹಗಳನ್ನು ನಾವು ಮೈಗೂಡಿಸಿಕೊಂಡು ಯಾವತ್ತೂ ಸಹ ಮಕ್ಕಳಿಗೆ ಗಿಡವಾಗಿ ಬರಬೇಕು, ಮರವಾಗಿ ಬರಲಿದೆ ಅಂತ ಹೇಳಿ ಒಂದು ಗಾದೆ ಇದೆ. ಯಾವ ಸರಿಯಾದ ಸಮಯಕ್ಕೆ ಸಂಸ್ಕಾರಕಾಯ ಟೈಮ್ಗೆ ನೀವು ಏನಾದರೂ ದೇಶ ಪ್ರೇಮವನ್ನು ಬೆಳೆಸುವಂತಹ ಪುಸ್ತಕಗಳನ್ನು ಅವರಿಗೆ ಮೊಬೈಲ್ ಕೊಡೋದ್ರ ಜೊತೆಗೆ ಕೊಡಿ, ಯಾವುದೇ ಒಳ್ಳೆಯ ಮೊಬೈಲ್ ಅನ್ನು ಕೊಡಿ. ಅದರ ಜೊತೆಗೆ ಒಂದಷ್ಟು ದೇಶ ಪ್ರೇಮಿಗಳ ಮತ್ತೆ ಅವರ ದೇಶಕ್ಕೆ ದೇಹವನ್ನು ತ್ಯಾಗ ಮಾಡಿ ಬಲಿದಾನಗಳನ್ನು ಮಾಡಿದಂತಹ ಒಂದು ಇವರ ಜೀವನ ಚರಿತ್ರೆಗಳನ್ನು ಅವರ ಕೈಗೆ ಕೊಟ್ಟು ಈ ಪುಸ್ತಕಗಳನ್ನು ಓದಿ ಮುಂದೆ ನಿಮಗೆ ಏನಾದರೂ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ಜೀವನ ಚರಿತ್ರೆ ಅವರು ಯಾವ್ಯಾವ ರೀತಿ ಜೀವನ ಮಾಡಿಕೊಂಡು ಬಂದಂತ ಹೋಗ್ತದೆ, ಅವ್ರ ಜೀವನದಲ್ಲಿ ಏನಾದರೂ ಒಂದು ಅಡೆತಡೆಗಳಾದರೆ ಅದನ್ನು ನಿವಾರಿಸುವಂತ ಕೆಲಸಗಳು ಅವನಲ್ಲೇ ಹೋಗ್ತದೆ. ಹಾಗಾಗಿ ನೀವು ಏನೇ ಮಾಡಿ ಸರಿಯಾದ ಸಮಯಕ್ಕೆ ನಿಮ್ಮ ಮಕ್ಕಳಿಗೆ ಏನ್ ಮಾಡಿ, ಸರಿಯಾದ ಸಮಯಕ್ಕೆ ಶಿಕ್ಷಣದ ಜೊತೆಯಾಗಿ ಒಳ್ಳೆಯ ಸಂಸ್ಕಾರವನ್ನು ನೀವು ಕೊಡಬೇಕು. ಜೊತೆಗೆ ದೇಶ ಪ್ರೇಮವನ್ನು ಬೆಳೆಸುವಂತಹ ಕೆಲಸ ನೀವೆಲ್ಲರೂ ಸಹ ಮಾಡಬೇಕು. ಅದರ ಜೊತೆಗೆ ಧರ್ಮವನ್ನು ರಕ್ಷಣೆ ಮಾಡಿ, ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ಏನ್ ಮಾಡುತ್ತೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅಲ್ಲ, ಈ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಅಂತ ನಾವೆಲ್ಲ ಕರೆದಿದ್ದೇವೆ, ಆದರೆ ನಮ್ಮ ಕೃಷಿಗೆ ಕಟ್ಟು ಬಂದಾಗ ಏನ್ ಮಾಡ್ತೀವಿ, ಬೆಳೆಯಬೇಕು ಮತ್ತೆ ನಾವೇನ್ ಮಾಡಬೇಕು, ಯುದ್ಧ ಮಾಡಲೇಬೇಕಾದ ಪರಿಸ್ಥಿತಿಗೆ ನಾವೆಲ್ಲ ಬೆಳೆಯಬೇಕು. ನಾವು ಫಸ್ಟ್ ಆಶ್ರಯ ಕೊಟ್ಟು ನೋಡ್ತೇವೆ, ಆದರೆ ಅವರ ಮೇಲೆ ತಿರುಗಿದ್ದಾಗ ನಾವೇನ್ ಮಾಡಬೇಕಾಗ್ತದೆ. ಈಗ ಮನೆಗೆ ಇದ್ದಾಗ ಮನೆಗೆ ಅನ್ನ ಊಟ ಕೊಡ್ತಾನೆ ಇರ್ತೇವೆ, ನಾಳೆ ದಿವಸ ನಿನ್ನ ಅವರು ಹೋಟೆಲಿಂದ ಅನ್ನ ನಿಮಗೆ ವಿಷ ಮುಗಿಸ್ಕೊಂಡು ನೀವೇನ್ ಮಾಡ್ತೀರಿ, ಯೋಚನೆ ಮಾಡಿ. ಆಗ ಏನ್ ಮಾಡಬೇಕು ಗೊತ್ತಾ,
ಇದು ಬರೀ ಸಾಮಾನ್ಯ ಜನರಿಗೆ ಅಷ್ಟೇ ಇಲ್ಲ, ಇವತ್ತು ಸನ್ಯಾಸಿಗಳು ಕೂಡ ಇದನ್ನು ಮಾಡಬಹುದು. ನಾವು ಕಾರ್ಯಾಗಿ ಸಮಾಧಾನವಾಗಿರ್ತಾರೆ ಸ್ವಾಮಿಗಳು, ಶಾಂತ ಸ್ವರೂಪರು ಅಂತ ಹೇಳಿ ನಿಮ್ಮೆಲ್ಲ ತಿಳಿದಂತೆ. ಆದರೆ ದೇಶದ ರಕ್ಷಣೆ ಅಂತ ಬಂದಾಗ ನಾವು ಸಹ ಕಟ್ಟುಗಳಿಗೆ ಯಾಕೆಂದರೆ ನಮ್ಮ ದೇಶ ನಮ್ಮ ಹೆಮ್ಮೆ. ನಮ್ಮ ಯಾವುದು ಎಲ್ಲ ದೇಶ ನೋಡಿ, ಒಂದೊಂದು ದೇಶ ಒಂದೊಂದು ವ್ಯವಹಾರಕ್ಕಾಗಿದೆ, ವ್ಯಾಪಾರಕ್ಕಾಗಿದೆ, ಉದ್ಯೋಗಕ್ಕಾಗಿದೆ, ಒಂದೊಂದು ಯುದ್ಧ ಮಾಡೋದಾಗಿದೆ, ತಂತ್ರಜ್ಞಾನದಲ್ಲಿ ಎಲ್ಲ ದೇಶ ಮುಂದುವರೆದಿದೆ. ಆದರೆ ನಮ್ಮ ಭಾರತ ದೇಶ ಆಧ್ಯಾತ್ಮಿಕತೆ ಎಲ್ಲರಿಗೂ ಯಾವುದೇ ಜಾತಿ ಜನಾಂಗ ಯಾವುದೇ ರಾಷ್ಟ್ರವನ್ನು ಆಶ್ರಯ ಕೊಡುವಂತ ಕೆಲಸಗಳಾಗಿದೆ. ಆಶ್ರಯ ಬಂದರೆ ಅನ್ನ ಹಾಕ್ತೀವಿ, ಮಳೆಗೆ ಬಂದರೆ ನೀರು ಕೊಡ್ತೀವಿ, ಮತ್ತೆ ಆಶ್ರಯ ಕೊಡ್ತೀವಿ. ಅದ್ರ ಜೊತೆ ಯಾರನ್ನು ಎದುರಿಗಿಟ್ಟರೆ ಅವರನ್ನು ಸಂಹಾರ ಮಾಡುವಂಥ ಶಕ್ತಿನೂ ಸಹ ನಮಗೆ ಏನು ಮಾಡಿದ್ರೆ ಭಾರತದ ಎಲ್ಲರೂ ಸಹ ಪ್ರತಿ ಕನ್ನಡದಲ್ಲೂ ನಮ್ಮ ಭಾರತ ಅಂತ ನಮ್ಮ ದೇಶ ಭಾರತ ನಾವು ಹಿಂದೂಗಳು ಅನ್ನೋ ಮುಖಾಂತರ ಯಾಕೆ ನಾವೆಲ್ಲ ಯೋಚನೆ ಮಾಡಿ ಮೂಲ ನಾವೇನಾದರೂ ನದಿಯಿಂದ ಉಟ್ಕೊಂಡು ಹೋದ್ರೆ ನದಿ ಮೂಲ ಅಂತ ನಾವು ಉಟ್ಕೊಂಡು ಹೋದ್ರೆ ನಮ್ಮ ಕನ್ನಡ ಮೂಲ ಅಂತ ಉಟ್ಕೊಂಡು ಹೋದ್ರೆ ನಾವೆಲ್ಲರೂ ಸಹ ಹಿಂದೂಗಳೇ. ಆದರೆ ಹಿಂದೂಗಳಿಂದ ಈಗ ಬುದ್ಧ, ಬಸವ, ಅಂಬೇಡ್ಕರ್ ಆಗಲಿ, ಮಹಾಭಾರತ ಆಗಲಿ, ಏನಾದರೂ ಒಂದು ಧರ್ಮವನ್ನು ನಾವು ಫಸ್ಟ್ ಮೊದಲು ಅವ್ರು ಏನಾದರೂ ಮಾಡಬೇಕಾದ್ರೆ ಮೊದಲು ಮೂಲತಃ ಹಿಂದೂಗಳಾಗಿ ಹುಟ್ಟಿ ಮತ್ತೆ ಅವರು ಏನೊಂದಷ್ಟು ವಿಚಾರಗಳನ್ನ ಜಗತ್ತಿಗೆ ಕೊಡಬೇಕು, ನಮ್ಮದೇ ಆದಂತಹ ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ಹೊರಗಡೆ ಬಂದು ಒಂದು ಇದು ಮಾಡ್ತಿರ್ತಾರೆ. ಅವರು ಯಾವತ್ತೂ ಸಹ ಧರ್ಮದ ಗುರು ಯಾರು ಅಂತ ಕೇಳಿದ್ರೆ ಕ್ರೈಸ್ತ ಧರ್ಮದ ಗುರು ಅಂತ ಯಾರು ಕೇಳಿದ್ರೆ ಅವ್ರು ಇಸ್ಲಾಂ ಧರ್ಮ ಅಂತ ಹೇಳಿದ್ರೆ ಮಹಮ್ಮದ್ ದೈವಗಳು ಅಂತ ಹೇಳ್ತಾರೆ. ಹೀಗೆ ಯಾವ ಧರ್ಮದ ಗುರುಗಳಾಗಿದೆ, ಧರ್ಮದ ಮೂಲ ಯಾವುದು ಹಿಂದುತ್ವನೇ ಆಗಿದೆ. ಆದರೆ ಹೊರಗಡೆ ಬಂದಂತಹ ಯಾವತ್ತೂ ಸಹ ನಾವು ಧರ್ಮವನ್ನು ಕಾಪಾಡುವಂತಹ ಧರ್ಮವನ್ನು ಪ್ರೀತಿಸುವಂತಹ ಕೆಲಸಗಳು ನಾವು ಯಾವತ್ತೂ ಸಹ ಮಾಡಿಕೊಂಡು ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಜಿ ಹರೀಶ್ ಅವರು ನಿಜಕ್ಕೂ ಅವರಿಗೆ ಇವತ್ತು ಸಾರ್ವತ್ರಿಕ ಪ್ರತಿಷ್ಠಾನದಲ್ಲಿ ಸಾರ್ವತ್ರಿಕ ಪ್ರಶಸ್ತಿ ಕೊಟ್ಟಿದಾಗ ತುಂಬಾ ಹೆಮ್ಮೆ ಪಡುವಂತ ವಿಚಾರ. ಅವರು ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಸಾರ್ವತ್ರಿಕ ಸಮಗ್ರ ಅಂತ ಹೇಳಿ ಒಂದು ಪುಸ್ತಕ ಅವರು ಈಗ ಮುಂದೆ ತೋರಿಸಿದ್ರು. ಅನೇಕ ವಿಚಾರಗಳನ್ನ ಅವರು ತುಂಬಾ ಅವರ ಬಾಲ್ಯ ಜೀವನದಿಂದ ಹಿಡಿದು ಅವರು ಪಟ್ಟಂತಹ ಕಷ್ಟಗಳು ಮತ್ತೆ ಅವರು ಬರೆದಂತಹ ಕವಿತೆಗಳು ಅವ್ರು ನೋಡಿ ಎರಡು ಕೈಗಳಿಗೆ ಏನಾಗ್ತದೆ, ಪೊಲೀಸ್ ಏನಾಗ್ತದೆ ಕಡಿಗಳಿಗೆ ಹಾಕಿದ್ದಾರೆ. ಅದರಲ್ಲಿ ಏನು ಮಾಡಕ್ಕಾಗಲ್ಲ, ಕೆಲಸ ಮಾಡಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಆ ಎರಡು ಕೈಗೆ ಹಾಕಿದಂತ ಕೆಲಸ ಅದರಲ್ಲೂ ಸಹ ಇಡೀ ಜೈಲಲ್ಲಿ ಸುತ್ತಲೂ ಸಹ 10,000 ಪುಟಗಳು ಬರೆಯುವಂತೆ ಅಷ್ಟು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸವನ್ನೇ ಜೈಲಿಗೆ ಸುತ್ತ ಗೋಡೆಗಳು ಸುತ್ತ ಬರೆದಿದ್ದಾರೆ ಅಂತಂದ್ರೆ ಅವರ ದೇಶ ಪ್ರೇಮ ಎಷ್ಟಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ದೇಶ ಪ್ರೇಮವನ್ನು ನಾವು ನಿಜಕ್ಕೂ ಮಾತಾಡಿ ಹೇಳ್ತಾ ಇದ್ದ ಮೋದಿ ಬರಲಿಲ್ಲ ಅಂತಂದ್ರೆ ಅವ್ರು ನಮಗೆ ಅಚ್ಚರಿ ಆಗ್ತದೆ. ನಿಜಕ್ಕೂ ನೋಡುವುದು ಸತ್ಯ. ಯಾಕೆಂದ್ರೆ ಇವತ್ತು ರಾಜಕೀಯ ಸ್ಥಿತಿಗಳು ನೋಡಿ ಹೇಗಿದ್ದಾರೆ ಅಂತ ಹೇಳಿ ಮೊನ್ನೆ ಒಂದು ಹೆಚ್ಚೆಯಲ್ಲಿ ಒಂದು ವಿವಾದ ನಡೀತಾಯಿತು. ಮೈಸೂರು ಮಹಾರಾಜರು ಅವರು ಹೆಚ್ಚೆಯಲ್ಲಿ ವಿವಾದ ನೋಡಿದಾಗ ಅದಕ್ಕೂ ಸ್ವತಂತ್ರ ಪೂರ್ವದಲ್ಲೇ 6 ಎಕರೆ ದಹ ಮಾಡಿದರು ಮೈಸೂರು ಮಹಾರಾಜರು. ಇವತ್ತಿನ ರಾಜಕೀಯ ಮುಖಂಡರು ಏನ್ ಮಾಡ್ತಾರೆ ಅಂತಂದ್ರೆ ಜಾಗ ಕೊಟ್ಟಿದ್ರು, ಅದೇ ಇತಿಹಾಸವನ್ನು ತಿರುಚುವಂತಹ ಕೆಲಸಗಳು ನಾವು ಮಾಡ್ತಾ ಇದ್ದೇವೆ. ಮುಂದೊಂದು ದಿವಸ ನಮ್ಮ ಪೀಳಿಗೆಗಳು, ನಮ್ಮ ಮಕ್ಕಳ ಪೀಳಿಗೆಗಳು ಸಾರ್ವಜನಿಕ ಕಟ್ಟುತ್ತಾರೆ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಇವತ್ತು ಸಮಾಜ ಹೋಗ್ತಾ ಇದೆ. ಅದನ್ನು ಉಳಿಸುವಂತ ರಕ್ಷಣೆ ಮಾಡುವಂತ ಕೆಲಸ ಕರ್ತವ್ಯ ಯಾರು? ಅವರಿಗೆ ಸಹ ಅವರು ರಕ್ಷಣೆ ಮಾಡುವಂತ ಕೆಲಸಗಳು ನಾವೆಲ್ಲವನ್ನು ಸಹ ಮಾಡಬೇಕು. ಅದರ ಜೊತೆಯಾಗಿ ಇವತ್ತು ಏನಾದರೂ ಇವತ್ತು ಸನ್ಯಾಸಿಗಳು, ಮಠಗಳು ನಿಜಕ್ಕೂ ನೀವು ಯಾವುದೇ ಒಂದು ಮಠಗಳು ಸಮಾಜಕ್ಕೆ ಯಾವುದೇ ಒಂದು ಸಮಾಜಕ್ಕೆ ಮೀಸಲಾಗಿರುವಂತಹ ಮಠಗಳಾಗಿರಲಿ ಎಲ್ಲಾ ಸ್ವಾಮೀಜಿಗಳನ್ನ ಗೌರವಿಸುವಂತ ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ಇವತ್ತು ಹಿಂದುತ್ವವನ್ನು ಯಾರು ಕಾಪಾಡ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚು ಶ್ರಮವಹಿಸಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಕಾವಿಗಳಾಗಿಲ್ಲ ಮಾತ್ರ ಸಾಧ್ಯ ಆಗ್ತದೆ. ಆ ನಂತರದಲ್ಲಿ ಅವತ್ತು ಸಹ ಯಾವುದೇ ಧರ್ಮರಾಗಿ ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು, ಅವರು ಆಚರಣೆ ತಪ್ಪಿರಬಹುದು, ಬಟ್ ಆಚರಣೆಗಳಲ್ಲಿ ಬೇರೆ ಬೇರೆ ಆಗಿರ್ಬೋದು. ಆದರೆ ಮೂಲ ತಾಯಿ ಬೇರೆ ಯಾರಾದರೂ ಹುಟ್ಟುಕೊಂಡ್ರೆ ಅದು ಹಿಂದುತ್ವ ಅಂತ ಹೇಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವುದರಲ್ಲಿ ನಾವುಗಳು ಸಹ ಸೇರಿದಂಗೆ ಎಲ್ಲರೂ ಸಹ ಶ್ರಮವಹಿಸಿ ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂತಹ ಕೆಲಸಗಳನ್ನು ನಾವೆಲ್ಲವನ್ನು ಸಹ ಮಾಡಿ ಆ ಸಾರ್ವತ್ರಿಕ ಆತ್ಮಕ್ಕೆ ನಾವೆಲ್ಲ ಶಾಂತಿ ತರುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಮೊನ್ನೆ ನಾವು ನೋಡ್ತಾ ಇರಬೇಕು. ಸಾಮಾಜಿಕ ಜಾಲತಾಣ ನೋಡ್ತಾ ಇರ್ತಾರೆ, ಒಂದಷ್ಟು ವಿಚಾರಗಳನ್ನ ಅವರು ಒಂದು ಸಾಲುಗಳನ್ನು ಹೇಳಿದ್ರು. ಅವರನ್ನು ಅಸ್ಥಿಪಂಥವನ್ನು
ಸುತ್ತಂತಹ ದಸವನ್ನು ಸಿಂಧು ನದಿಗೆ ಯಾವತ್ತು ಪಾಕಿಸ್ತಾನಕ್ಕೆ ಸಿಂಧು ನದಿ ತಡೆ ಆಗುತ್ತೆ ಅವರು ನನ್ನ ಈ ದಸವನ್ನು ಸಿಂಧು ನದಿಗೆ ಅರ್ಪಿಸಿ ಅಂತ ಹೇಳಿ ಬರೆದಿರುವಂತಹ ಅಂತ ಸ್ವತಂತ್ರ ಹೋರಾಟಗಾರರು ನಾವು ಏನು ಮಾಡಿದ್ದೀವಿ ಅವರೆಲ್ಲ ಏನು ಮಾಡಿದ್ದೀವಿ ದೇಶ ದ್ರೋಹಿಗಳು ಅಂತ ಇವತ್ತು ಮಕ್ಕಳ ಹೇಳ್ತಾ ಇದ್ದಾರೆ ದೇಶ ದ್ರೋಹಿಗಳು ಅಂತ ಹೇಳಿ. ಆದರೆ ನಮ್ಮ ಸಮಾಜ ಧರ್ಮಕ್ಕೆ ಧಕ್ಕೆ ಬರ್ತಾರೆ ಯಾವ ಸಹ ಚಿಹ್ನೆ ಇಲ್ಲ. ನಮ್ಮ ಜೊತೆಗಳನ್ನು ಸಹ ಕೊಲೆ ಮಾಡುವಂತಹ ಪರಿಸ್ಥಿತಿಗಳು ಮುಂದೆ ಬರುತ್ತೆ. ಆದರೆ ಅವರೆಲ್ಲ ಕೊಲೆ ಮಾಡೋದನ್ನ ದೇಶ ದ್ರೋಹಿಗಳನ್ನ ನಾವು ಕರೆಯಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಮಾಡಿದ ಆ ಟೈಮಿಗೆ ತಪ್ಪಾಗಿರ್ಬೋದು, ಆದರೆ ಮುಂದಿನ ದಿವಸಗಳಲ್ಲಿ ಆಳವಾಗಿ ಅಧ್ಯಯನ ಮಾಡಿದಾಗ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ನಮ್ಮ ಆತ್ಮಸಾಕ್ಷಿಗೆ ಕೆಲವು ಗೊತ್ತಾಗುವಂಥ ಕೆಲಸಗಳು ಆಗ್ತದೆ. ಅಂತಹ ಸ್ವತಂತ್ರ ಹೋರಾಟಗಾರರ ನೆನಪನ್ನ ನಾವು ಸಹ ಮಾಡೋದ್ರ ಜೊತೆಗೆ ನಮ್ಮ ಮಕ್ಕಳಿಗೂ ಸಹ ಮೊದಲು ನಾವು ತಿಳಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಬರೀ ಸ್ಕೂಲು ಮತ್ತೆ ಪಠ್ಯಪುಸ್ತಕಗಳು ಶಿಕ್ಷಕರು ಕೊಡೋದ್ರ ಜೊತೆಗೆ ಮೊದಲು ಮನೆಯಲ್ಲಿರುವ ತಂದೆ ತಾಯಿಗಳು ದೇಶ ಪ್ರೇಮವನ್ನು ರೂಢಿಸುವಂತ ಕೆಲಸ ಎಲ್ಲ ಸದಾಕಾಲ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಸಾರ್ವಜನಿಕ ಪ್ರತಿಷ್ಠಾ ಕಾರ್ಯಕ್ರಮಗಳೆಲ್ಲ ತುಂಬಾ ಸರಳದಿಂದ ತುಂಬಾ ಸರಳತೆಯಲ್ಲಿ ಒಳ್ಳೆಯ ವಿಚಾರಗಳನ್ನ ಕೊಡುವಂತಹ ಕೆಲಸಗಳನ್ನ ನೀವೆಲ್ಲ ಮಾಡಿರಿ. ನಿಮ್ಮ ಜೊತೆ ಸದಾಕಾಲ ನಾವು ಸಹ ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಹಾಗೆ ನಾನು ಮಾತು ಹೇಳಬೇಕು ಅಂತ ಹೇಳಿದೆ. ಸಾರ್ವಜನಿಕರು ಈ ದೇಶಕ್ಕೆ ಒಂದು ವಾಕ್ಯ ಬರೆದಿದ್ದಾರೆ. ಅದು ಏನು ಅಂತಂದ್ರೆ, ಹೇ ಮಾತೃಭೂಮಿ, ಮೊದಲೇ ನನ್ನ ಮನಸ್ಸನ್ನು ನಿನ್ನ ಚರಣಗಳಿಗೆ ಅರ್ಪಿಸಿದ್ದೇನೆ. ದೇಶ ಸೇವೆಯನ್ನ ಈಶ ಸೇವೆ ಎಂದು ಭಾವಿಸಿ ನಂಬಿ ನಾನು ನಿನ್ನ ಸೇವೆಯ ಮಾಡುವ ಮೂಲಕ ಭಗವಂತನ ಸೇವೆಯನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ನಿಜಕ್ಕೂ ಈ ಮಾತು ಭಾಳ ಸಾಧ್ಯ. ಹೇ ಮಾತೃಭೂಮಿ